ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈ ಒಂದು ಚಾನಲಲ್ಲಿ SLC, PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಮತ್ತು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಸೊ ಇದು ಸುಮಾರಷ್ಟು ಜನ ನಮಗೆ ಕೇಳಿರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ. ಯಾಕಂತಂದರೆ ಇದ್ರ ಬಗ್ಗೆ ನಾವು ಆಲ್ರೆಡಿ ಪ್ರೀವಿಯಸ್ಲಿ ವಿಡಿಯೋನ ಕೂಡ ಮಾಡಿದ್ವಿ. ಏನಪ್ಪ ಅಂತಂದರೆ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅನ್ನೋದು ಎವ್ರಿ ಇಯರ್ ನಿಮಗೆ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ LIC ಫೌಂಡೇಶನ್ದವರು ವರ್ಷ ಕೂಡ ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬರ್ತಾರೆ. ಸೊ ಹಾಗಿದ್ಮೇಲೆ ಈ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು, ಅದಾದ ನಂತರ ಈ ಸ್ಕಾಲರ್ಶಿಪ್ ಮುಖಾಂತರ ಅಮೌಂಟನ್ನು ಹೇಗೆ ಪಡೆಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ವಿಡಿಯೋ ಸ್ಕಿಪ್ ಆಯ್ತಪ್ಪ ಅಂತಂದರೆ ಮಿಡ್ಲಲ್ಲಿ ನಿಮಗೆ ನಾನು ಏನು ಹೇಳಿದ್ದೀನಿ ಅನ್ನೋದ್ರ ಬಗ್ಗೆ ಒಂಚೂರು ಅರ್ಥ ಆಗೋದಿಲ್ಲ. ಆನಂತರ ಅಪ್ಲೈ ಮಾಡೋದು ಹೇಗೆ ಮತ್ತು ಫಾರ್ಮೇಟನ್ನು ಇನ್ ಡೀಟೇಲ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ನಾವು ಈ ಒಂದು ಸ್ಕೀಮ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ಹೋಗೋಣ. ಸೊ ನೀವು ನೋಡ್ಬೋದು, ಇವಾಗ ನನ್ನ ಮುಂದೆ ಒಂದು 2025 LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ಪಿನ ಒಂದು ಫಾರ್ಮೇಟ್ ಏನಿದೆ ಅದು ಓಪನ್ ಆಗಿದೆ. ಸೊ ನಿಮಗೆ ಇಲ್ಲಿ ಆಬ್ಜೆಕ್ಟಿವ್ ಸ್ಕೋಪ್ ಬಗ್ಗೆ ಏನು ಬೇಡ, ಜಸ್ಟ್ ಎಲಿಜಿಬಿಲಿಟಿ ಬಗ್ಗೆ ಹೇಳ್ತೀನಿ ಕೇಳಿ. ಎಲಿಜಿಬಿಲಿಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ಸ್ ಹೂ ಮೀಟ್ ದ ಫಾಲೋವಿಂಗ್ ಕ್ರೈಟೀರಿಯಾ ಯಾವಪ್ಪ ಅಂತಂದರೆ, ಫಸ್ಟ್ ಇಲ್ಲಿ ಎರಡು ರೀತಿಯಲ್ಲಿ ಸ್ಕಾಲರ್ಶಿಪ್ಪನ್ನು ನಿಮಗೆ ಅವರು ಪ್ರೊವೈಡ್ ಮಾಡ್ತಾರೆ. ಒಂದು ಏನಪ್ಪ ಅಂತಂದರೆ ಫಸ್ಟ್ ಬಂದುಬಿಟ್ಟು ಜನರಲ್ ಸ್ಕಾಲರ್ಶಿಪ್ ಅಂತ ಬಂದುಬಿಟ್ಟು, ಜನರಲ್ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತಾರೆ ಅಂತಂದರೆ ನೋಡ್ಬೋದು, ಆಲ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಕ್ಲಾಸ್ 12th ಎಕ್ಸಾಮ್ ಆರ್ ಇಕ್ವಿವೆಲೆಂಟ್ ರೆಗ್ಯುಲರ್ ಒಕೇಲೇಷನ್. ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ 12th ಪಾಸ್ ಆಗಿರ್ತಾರೆ. ಇಫ್ ಇನ್ ಕೇಸ್ ಡಿಪ್ಲೊಮಾ ಆಗಿದ್ರೆ ಅಟ್ಲೀಸ್ಟ್ 60% ಆ್ಯಂಡ್ ಅದರ್ ದೆನ್ ಕೂಡ 60% ನೀವು ಪಾಸ್ ಆದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗ್ತಾರೆ. ಸೊ ಹಾಗಿದ್ಮೇಲೆ ನೆಕ್ಸ್ಟ್ ಏನು ಬಂದ್ಬಿಟ್ಟು ಅಂತಂದರೆ, ನೀವು ಯಾವುದಾದ್ರೂ MBBS, BAMS, BHMS ಮತ್ತು BDS ಅಂತ ಕೋರ್ಸ್ ಆಗಿರ್ಬೋದು, ಅದಾದ ನಂತರ BTech ಮತ್ತು ಆರ್ಕಿಟೆಕ್ಚರ್ ಈ ರೀತಿ ಕೋರ್ಸ್ಗಳಲ್ಲಿ ಕೂಡ ನೀವು ಕೋರ್ಸನ್ನು ತೊಗೊಂಡಿರ್ಬೋದು. ಎನಿ ಇಂಟಿಗ್ರೇಟೆಡ್ ಕೋರ್ಸಸ್, ಫಾರ್ ಎಕ್ಸಾಂಪಲ್ ಇವಾಗ BSc ಅಗ್ರಿಕಲ್ಚರ್ ಆಗಿರ್ಬೋದು, ಇವಾಗ BSc ಅಗ್ರಿಕಲ್ಚರ್ ಅಷ್ಟೇ ಅಲ್ಲದೆ ಇವಾಗ ಫಾರ್ ಎಕ್ಸಾಂಪಲ್ BBA LLB ಆಗಿರ್ಬೋದು, BA LLB ಆಗಿರ್ಬೋದು, BCom LLB ಆಗಿರ್ಬೋದು. ಸೊ ಈ ರೀತಿ ಕೋರ್ಸಸ್ಗಳನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಅದಾದ ನಂತರ ನೋಡಿ, ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್ ಎಷ್ಟಿರಬೇಕಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಅಂದರೆ ಲೆಸ್ ದೆನ್ 4,50,000 ಕಂಪಲ್ಸರಿಯಾಗಿ ಇದರ ಕೆಳಗಡೆನೇ ಇರಬೇಕಾಗುತ್ತೆ. ಸೊ ಇನ್ನು ಕ್ಲಾಸ್ 10th ಕೂಡ ಏನಪ್ಪ ಅಂತಂದರೆ 2020 to 23 ಪಾಸ್ಔಟ್ ಆಗಿದ್ದರೆ 60%ಗಿಂತ ಹೆಚ್ಚಾಗಿದ್ದರೆ ಆ್ಯಂಡ್ ಅಡ್ಮಿಷನ್ ಏನು ನೀವು ಸೊ ಇದು ಮೇನ್ ಆಗಿರೋದು ಏನಂತಂದರೆ, ಅಡ್ಮಿಷನನ್ನು 2025-26 ಫಸ್ಟ್ ಇಯರ್ ಅಡ್ಮಿಷನ್ಗೆ ತೊಗೊಂಡವ್ರು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಸೊ ಇದು ಕೂಡ ಏನಪ್ಪ ಅಂತಂದರೆ ಇದು ಕೂಡ ಒಂದು ಸ್ಕಾಲರ್ಶಿಪ್ ಏನಂತಂದರೆ ಇದು B ಅಂತ ನೋಡಿ, ಇಲ್ಲಿ AB ಅಂತ ಕನ್ಸಿಡರ್ ಮಾಡಿದ್ದಾರೆ. A ಅಂತಂದರೆ ಆಫ್ಟರ್ 10th ಮೇಲೆ ಆಗಿರ್ಬೋದು, B ಅಂದರೆ ಆಫ್ಟರ್ 10th ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUCಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಅದರಲ್ಲಿ ಎಸ್ಪೆಷಲಿ ಫಸ್ಟ್ PUC ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಬಲ್ ಆಗ್ತಾರೆ. ಇನ್ನು ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಫಾರ್ 2 years. ನೋಡಿ ಇದೇನಪ್ಪ ಅಂತಂದರೆ, ಒಬ್ಬ ಫಿಮೇಲ್ ಕ್ಯಾಂಡಿಡೇಟ್ಸ್ ಯಾರಾದರೂ SLCಯನ್ನು 2022-23 ಪಾಸ್ ಆಗಿದ್ದು, ಸೊ ಆ ಒಂದು ವಿದ್ಯಾರ್ಥಿನಿಯ ಸ್ಕಾಲರ್ಶಿಪ್ ಅಂದರೆ ಆ ಒಂದು ವಿದ್ಯಾರ್ಥಿ ಅಕಾಡೆಮಿಕಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಅಪ್ಲಿಕೇಶನ್ ಹಾಕುವಂತಹ ವಿದ್ಯಾರ್ಥಿನಿ ಅಂದರೆ ಒಬ್ಬಳೇ ಹೆಣ್ಣು ಮಗಳಾಗಿರಬೇಕು ಆ ಮನೆಯಲ್ಲಿ. ಅಣ್ಣ ತಮ್ಮ ಈ ರೀತಿ ಇದ್ದರೆ ನಡೆಯುತ್ತೆ, ಬಟ್ ಮೋಸ್ಟ್ ಪ್ರಿಫರೆನ್ಸ್ ಒಂದು ಹೆಣ್ಣು ಮಗು ಇರುವಂತಹ ತಂದೆ ತಾಯಿಗೆ ಅಂತಂದರೆ ಆ ಮಗುವಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಕೇಳ್ತಾ ಇದ್ರಿ. ನೋಡಿ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು 40,000ವರೆಗೆ MBBS, BAMS, BHMS ವಿದ್ಯಾರ್ಥಿಗಳಿಗೆ ಇರುತ್ತೆ. ಸೊ ಅದಾದ ನಂತರ ಇನ್ನು 30,000 ಬಂದುಬಿಟ್ಟು BE, BTech ಆ್ಯಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಇರುತ್ತೆ. ಸೊ ಇದಾದ ನಂತರ 20,000 ಬಂದುಬಿಟ್ಟು ಜನರಲ್ ಸ್ಕಾಲರ್ಶಿಪ್ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವರಿಗೆ. ಇದನ್ನು ಹೊರತುಪಡಿಸಿ ಕೂಡ ನೋಡ್ಬೋದು, ಇಲ್ಲಿ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ 15,000ವರೆಗೆ ಸ್ಕಾಲರ್ಶಿಪ್ ಅಮೌಂಟ್ ಏನಿದೆ ಅದು ನಿಮಗೆ ಸಿಗುತ್ತೆ. ಸೊ ಸ್ಪೆಷಲ್ ಗರ್ಲ್ ಚೈಲ್ಡ್ ಅಂಡರ್ ಯಾರು ಸೆಲೆಕ್ಷನ್ ಆಗ್ತಾರೆ ಸೊ ಅವ್ರಿಗೆ. ಸೊ ಇದು ಬಂದುಬಿಟ್ಟು ಪೇಮೆಂಟ್ ಫಾರ್ ಸ್ಕಾಲರ್ಶಿಪ್ ಎಲ್ಲವೂ ಕೂಡ ನಿಮಗೆ ಥ್ರೂ IFSC ಅಂತಂದರೆ ನೀವು ಅಪ್ಲಿಕೇಶನನ್ನು ಹಾಕುವಾಗ ಅಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕ್ಸ್ ಡೀಟೇಲ್ಸನ್ನು ಕೊಟ್ಟಿರ್ತೀರ, ಅದ್ರ ಮುಖಾಂತರ ನಿಮಗೆ ಒಂದು ಪೇಮೆಂಟ್ ಆಗುತ್ತೆ. ಸೊ ಕಂಡೀಷನ್ಸ್ ಫಾರ್ ಸ್ಕಾಲರ್ಶಿಪ್ ಏನೂ ಇಲ್ಲ. ಇಫ್ ಇನ್ ಕೇಸ್ ನೀವೇನಾದರೂ 2 ಲಕ್ಷದಿಂದ ಹೆಚ್ಚಿದ್ದು, ಸೊ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರಪ್ಪ ಅಂತಂದರೆ ಲೆಸ್ ದೆನ್ 0ರಿಂದ 2.5 ಲಕ್ಷ ಫ್ಯಾಮಿಲಿ ಇನ್ಕಮ್ ಯಾರಿರ್ತಾರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಅದಾದ ನಂತರ 2.5ರಿಂದ 4.5 ಲಕ್ಷ ಇರುವಂಥವ್ರಿಗೆ ಕೊಡ್ತಾರೆ. ಆ್ಯಂಡ್ ಸ್ಕಾಲರ್ಶಿಪ್ ಶಾರ್ಟ್ ಲಿಸ್ಟ್ ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಅಂದ್ಬಿಟ್ಟು ಸ್ಕಾಲರ್ಶಿಪ್ನ ಯಾವ ಒಂದು ಬೇಸಿಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, ಫಸ್ಟ್ ಬಂದುಬಿಟ್ಟು 12th ನೀವೇನಾದರೂ ಹೈಯೆಸ್ಟ್ ಅಂತಂದರೆ 12th ನೀವು ಹೈಯೆಸ್ಟ್ ಸ್ಕೋರನ್ನು ಮಾಡಿರ್ತೀರ. ಅದಾದ ಸೆಕೆಂಡ್ ಬೇಸಸ್ 10th ಕೂಡ ನಿಮಗೆ ಅಮೌಂಟ್ ಮಾರ್ಕ್ಸ್ ಜಾಸ್ತಿ ಬಂದರೆ ಈ ಒಂದು ಬೇಸಿಸ್ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಅವರು ಮಾಡ್ತಾರೆ. ಸೊ ನೀವು ಕೂಡ ಕ್ರೈಟೀರಿಯಾವನ್ನು ಇಲ್ಲೆಲ್ಲ ಕೂಡ ಓದ್ಬೋದು.
ಸೊ ಇಷ್ಟೆಲ್ಲವೂ ಕೂಡ ಕ್ರೈಟೀರಿಯಾ ಇದ್ದಾವೆ. ಇಲ್ಲಿ ಈ ಕ್ರೈಟೀರಿಯಾವನ್ನೆಲ್ಲ ನೀವು ಓದಿದ ನಂತರ ಸೊ ನಿಮಗೆ ಅಪ್ಲೈ ಮಾಡಲಿಕ್ಕೆ ಅವರೊಂದು ಆಪ್ಷನನ್ನು ಕೊಟ್ಟಿದ್ದಾರೆ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ. ಸೊ ನೋಡ್ಬೋದು ನೀವೆಲ್ಲವನ್ನು ಅಪ್ಲೈ ಮಾಡೋದು. ಆ್ಯಂಡ್ ದಿ ಲಾಸ್ಟ್ ಡೇಟ್ ಬಂದುಬಿಟ್ಟು 22/9/2025 ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆನ್ಲೈನ್ ಇಲ್ಲಿ ಪ್ರೊಸೀಜರ್ನ ಕೂಡ ಅವರು ನಿಮಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫಸ್ಟ್ ಬಂದುಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಸೊ ಅಪ್ಲಿಕೇಶನ್ ಹೇಗಪ್ಪ ಅಂತಂದರೆ ಫಸ್ಟ್ LIC 112 ಡಿವಿಷನ್ ಬೇಸ್ಡ್ ಆನ್ ಪಿನ್ ಕೋಡ್. ಓಕೆ, ಪಿನ್ ಕೋಡ್ ಬೇಸಿಸ್ ಮೇಲೆ ನಿಮ್ಮ ಒಂದು LIC ಡಿವಿಷನ್ಸ್ ಇರುತ್ತೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಏನಂತಂದರೆ ಅಪ್ಲಿಕೇಶನ್ನ ವೆರಿಫೈ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ನ ಎಲಿಜಿಬಲ್ ಮಾಡ್ತಾರೆ. ಅದಾದ ನಂತರ ಕ್ಯಾಂಡಿಡೇಟ್ಸ್ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 0ದಿಂದ 2 ಲಕ್ಷ ಇರುವಂಥವ್ರನ್ನ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಆ್ಯಂಡ್ ಸೆಲೆಕ್ಷನ್ ಆದ ನಂತರ ನಿಮಗೇನಪ್ಪ ಅಂತಂದರೆ ಎಕ್ಸ್ಚೇಂಜ್ ವೇಕೆನ್ಸೀಸ್ ಆ್ಯಂಡ್ ವೇಟಿಂಗ್ ಲಿಸ್ಟ್ ವಿಲ್ ಬಿ ಕ್ರಿಯೇಟೆಡ್ ದೋಸ್ ಡಿವಿಷನ್. ಸೊ ಕೆಲವೊಂದಿಷ್ಟನ್ನು ಡೈರೆಕ್ಟ್ ಸೆಲೆಕ್ಷನ್ ಮಾಡ್ತಾರೆ, ಕೆಲವೊಂದಿಷ್ಟನ್ನು ವೇಟಿಂಗ್ ಲಿಸ್ಟಲ್ಲಿ ಕೊಡ್ತಾರೆ. ಈ ಪ್ರತಿಯೊಂದು ಡಿವಿಷನಲ್ಲಿ ಏನಂತಂದರೆ 20 ಗರ್ಲ್ಸ್ಗೆ ಅಂತಂದರೆ 10+2 ಲೆವೆಲ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. 40 ಬಾಯ್ಸ್ ಗ್ರ್ಯಾಜುಯೇಷನ್ಗೆ ಮತ್ತು 40 ಗರ್ಲ್ಸ್ ಗ್ರ್ಯಾಜುಯೇಷನ್ವರೆಗೆ ಕೊಡ್ತಾರೆ. ಆ್ಯಂಡ್ ದೆನ್ ಈ ರೀತಿ ಇರುತ್ತೆ. ಸೊ ಸೆಲೆಕ್ಷನ್ ಕ್ಯಾಂಡಿಡೇಟ್ಸನ್ನು ನಿಮಗೇನಪ್ಪ ಅಂತಂದರೆ ಅವರು ಇಮೇಲ್ ಮುಖಾಂತರ ಕಳಿಸ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫೈಡ್. ಸೊ ಸೆಲೆಕ್ಟೆಡ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಅದಾದ ನಂತರ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕ್ತಾರೆ. ಸೊ ಇದೆಲ್ಲವೂ ಕೂಡ ಜನರಲ್ ಆಗಿತ್ತು. ಸೊ ಇನ್ನು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಲಿಂಕನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಲಿಂಕ್ ಮೇಲೆ ನೀವು ಇಲ್ಲಿ ಡೈರೆಕ್ಟ್ ಹೋಗಿಬಿಟ್ಟು ಲಿಂಕ್ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಅದಾದ ನಂತರ ಅಪ್ಲೈ ಫಾರ್. ಸೊ ಇವಾಗ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ನಿಮ್ಮ ಒಂದು ಬ್ರೌಸರಲ್ಲಿ ಹೋಗ್ಬಿಟ್ಟು LIC ಇಂಡಿಯಾ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿ ನಂತರ ನಿಮಗೆ ಒಂದು ಫಸ್ಟ್ ವೆಬ್ಸೈಟ್ ಇಲ್ಲಿ ಕಾಣುತ್ತೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಸೊ ಇಲ್ಲಿ ಯಾವುದೇ ಕೂಡ ಬೇರೆ ಒಂದು ವೆಬ್ಸೈಟ್ ಶೋ ಆಗೋದಿಲ್ಲ. ಸೊ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಟ್ಯಾಗ್ ಲೈನ್ ಹೋಗ್ತಾ ಇರುತ್ತೆ, ಏನಂತಂದರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ 2025 ಅಂತ ಇದೆ. ಸೊ ನೀವು ಮಾಡಬೇಕಾದಷ್ಟೇ ಈ ಒಂದು ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೀವು ನೋಡ್ಬೋದು ಈ ಒಂದು ಟ್ಯಾಗ್ಲೈನ್ ಏನು ಹೋಗ್ತಾ ಇದೆ ಅಲ್ವಾ. ಸೊ ಈ ಒಂದು ಟ್ಯಾಗ್ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಇದೆ. ಸೊ ಕೆಳಗಡೆ 3 ಆಪ್ಷನ್ಸ್ ಇದ್ದಾವೆ. ಕ್ಲಿಕ್ ಹಿಯರ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಇದೆ. ಸೊ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ 2025 ಅಂತ ಇದೆ ಅಲ್ವಾ, ಇದೊಂದು PDF. ಸೊ ಇಲ್ಲಿ ಹೋಗ್ಬಿಟ್ಟು ನೀವು PDF ಅನ್ನು ನೋಡ್ಬೋದು. ಸೊ ನಾನು ಇವಾಗ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಇನ್ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಎಂಟರ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಇದೆ ಅಲ್ವಾ, ಅಲ್ಲಿ ಸೆಲೆಕ್ಟ್ ಯುವರ್ ಸ್ಟೇಟ್ಸ್ ಅಂತ ಇದೆ. ಸೊ ಫಸ್ಟ್ ಬಂದುಬಿಟ್ಟು ನೀವು ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡೋದಿರುತ್ತೆ. ಸೊ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದರೂ ಕರ್ನಾಟಕಕ್ಕೆ ಬಿಲಾಂಗ್ ಆಗ್ತೀರಾ ಅಂತಂದರೆ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಮ್ಯಾಕ್ಸಿಮಮಲ್ಲಿ ಆಪ್ಷನ್ ಕರ್ನಾಟಕ ಮಾತ್ರ ಇರುತ್ತೆ. ಸೊ ನೀವು ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿದ ನಂತರ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಬರುತ್ತೆ. ಸೊ ನೀವು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮೊಂದು ಫಸ್ಟ್ ನೇಮ್ ಎಂಟರ್ ಮಾಡಬೇಕು, ನಿಮ್ಮೊಂದು ಸರ್ ನೇಮ್ ಎಂಟರ್ ಮಾಡಬೇಕು, ನಿಮ್ಮ ಒಂದು ಫಾದರ್ಸ್ ನೇಮ್. ಸೊ ಐ ಸಜೆಸ್ಟ್ ಯು ನಿಮ್ಮ ಒಂದು ನೇಮ್ಸ್ ಏನಿದಾವಲ್ಲ ಸೊ ಅದೆಲ್ಲವನ್ನು ಕೂಡ ಎಕ್ಸಾಕ್ಟ್ಲಿ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿ ಎಂಟರ್ ಮಾಡ್ತಾ ಹೋಗಿ. ಅದಾದ ನಂತರ ಇಲ್ಲಿ ಜೆಂಡರ್ ಬಂದುಬಿಟ್ಟು ನಿಮ್ಮೊಂದು ಜೆಂಡರ್ ಯಾವುದಿರುತ್ತೆ ಅದನ್ನು ಚೂಸ್ ಮಾಡಿ. ಜೆಂಡರ್ ಚೂಸ್ ಆದ ನಂತರ ನಿಮಗೆ ಎಲ್ಲವೂ ಡೀಟೇಲ್ಸ್ನ ಕೇಳ್ತಾ ಹೋಗುತ್ತೆ, ಪ್ರತಿಯೊಂದನ್ನು ನೀವು ಕೊಡ್ತಾ ಹೋಗಿ. ನೆಕ್ಸ್ಟ್ ನ್ಯಾಷನಾಲಿಟಿ ಕೊಡಿ. ಅದಾದ ನಂತರ ಅಡ್ರೆಸ್ ಅಪ್ರಾಕ್ಸಿಮೇಟ್ಲಿ 100 ಕ್ಯಾರೆಕ್ಟರ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು @ ಅಂತ ಎಲ್ಲ ಯೂಸ್ ಮಾಡ್ತಿರಲ್ಲ, ಸೊ ಆ ಎಲ್ಲ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಬರಿಬೇಕು. ಅದಾದ ನಂತರ ಸಿಟಿ, ನಂತರ ಪಿನ್ ಕೋಡ್ ಏನಿದೆ ಅದನ್ನು ಅಪ್ಲೈ ಮಾಡಿ. ಅದಾದ ನಂತರ ಲ್ಯಾಂಡ್ಲೈನ್ ನಂಬರ್ ಏನಿದೆ ಅದನ್ನು ಹಾಕಿ. ಸೊ ಅದಾದ ನಂತರ ನಿಮ್ಮೊಂದು ಮೊಬೈಲ್ ನಂಬರ್, ನಿಮ್ಮೊಂದು ಇಮೇಲ್ ನಂಬರನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಯಾವ ಒಂದು ಇಮೇಲಿಗೆ ನಿಮಗೆ ಒಂದು ಮೆಸೇಜ್ ಬರಬೇಕು ಸೊ ಆ ಒಂದು ಇಮೇಲನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಎಲ್ಲವ ಡೀಟೇಲ್ಸ್ಗಳನ್ನು ನೀವು ಹಾಕ್ತಾ ಹೋದ ನಂತರ ಸೊ ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅವರು ನಿಮಗೆ ಕೇಳೋದಿಲ್ಲ. ಯಾಕಂತಂದರೆ ಈ ಡೀಟೇಲಲ್ಲಿ ಸೆಲೆಕ್ಷನ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಅವರು ಕೇಳ್ತಾರೆ. ಸೊ ಇದಾದ ನಂತರ ನಿಮ್ಮೊಂದು ಕೆಟಗರಿಯನ್ನು ಚೂಸ್ ಮಾಡಿ. ಕೆಟಗರಿ ಚೂಸ್ ಆದ ನಂತರ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಯಾವುದ್ರ ಮೇಲೆ ಅಂದರೆ 10th ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ 12th ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ನಿಮ್ಮೊಂದು ಎಜುಕೇಷನ್ ಯಾವ ಒಂದು ಸ್ಟ್ರೀಮಲ್ಲಿ ನೀವು ಸೆಲೆಕ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನಾದರೂ MBBS ಅಲ್ಲೋ BHMS ಅಲ್ಲೋ BAMS ಅಲ್ಲೋ ಫಾರ್ ಎಕ್ಸಾಂಪಲ್ BE ಅಲ್ಲೋ ಇದು ಯಾವ ರೀತಿ ನಿಮ್ಮ ಒಂದು ಕೋರ್ಸ್ ಬೇಸ್ ಮೇಲೆ ನೀವು ಚೂಸ್ ಆಗಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ಕೋರ್ಸನ್ನು ಅಂದರೆ ನೀವು ಮಾಡ್ತಾ ಇರೋ ಕೋರ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಕೋರ್ಸನ್ನು ಎಂಟರ್ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕೋರ್ಸ್ ನೇಮ್ ಇದ್ದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ BHMS ಅಂತ ಅಲ್ಲಿ ಸಿಕ್ತಂದರೆ ನೀವು BHMSನ್ನು ಚೂಸ್ ಮಾಡ್ತೀರಾ. ಅದಾಂದ್ರೆ ಅಲ್ಲಿ ಬ್ಯಾಚುಲರ್ ಆಫ್ ಹೋಮಿಯೋಪ್ಯಾಥಿಕ್ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಅಂತ ಚೂಸ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಇಂಜಿನಿಯರಿಂಗ್, ಮೆಡಿಸಿನ್, ಆರ್ಟ್ಸ್, ಸೈನ್ಸ್ ಈ ರೀತಿ ಇರುತ್ತೆ. ಸೊ ಕೋರ್ಸ್ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ MBBS, BMS, BHMS ಅವರು ಮೆಡಿಕಲ್ ಅಂತ ಚೂಸ್ ಮಾಡಿ. BCom ಮಾಡ್ತಕ್ಕಂಥವ್ರು ಕಾಮರ್ಸ್ ಚೂಸ್ ಮಾಡಿ. BA ಮಾಡ್ತಕ್ಕಂಥವ್ರು ಆರ್ಟ್ಸನ್ನು ಚೂಸ್ ಮಾಡಿ. ಸೊ ಈ ರೀತಿ ನಿಮಗೆ ಗೊತ್ತೇ ಇರುತ್ತೆ. ಸೊ ಅದಾದ ನಂತರ ನಿಮ್ಮ ಕೋರ್ಸನ್ನು ಅಪ್ಲೈ ಮಾಡಿ. ಇಲ್ಲಿ BA ಅಂತಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್.
ಸೊ ಡ್ಯೂರೇಷನ್ ಬಂದುಬಿಟ್ಟು ಎಷ್ಟು ವರ್ಷ, ಸೊ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೊ ಫ್ಯಾಮಿಲಿ ಇನ್ಕಮನ್ನು ಚೂಸ್ ಮಾಡಿದ ನಂತರ ನಿಮಗೆ ಜಸ್ಟ್ ಫ್ಯಾಮಿಲಿ ಇನ್ಕಮ್ ಒಂದು ಏನಾದರೂ ಸರ್ಟಿಫಿಕೇಟ್ ಅಂತಂದರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ನೇಮ್ ಇಲ್ಲ ಅಂತಂದರೆ ನಿಮ್ಮ ಫಾದರ್ಸ್ ನೇಮ್, ಮದರ್ಸ್ ನೇಮ್ ಯಾರ ನೇಮಲ್ಲಿ ಇರುತ್ತೆ ಸೊ ಅವರ ಎಲ್ಲರ ಒಂದು ಡೀಟೇಲ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ಬಂದುಬಿಟ್ಟು ನಿಮಗೆ ಎಜುಕೇಷನಲ್ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಯರ್ ಆಫ್ ಪಾಸಿಂಗ್ ಅಂದರೆ ನೀವು 10th ಯಾವಾಗ ಪಾಸ್ ಆದರೆ, 12th ಯಾವಾಗ ಪಾಸ್ ಆದರೆ ಅಂತ ಇಲ್ಲಿ ಕೇಳುತ್ತೆ. ಸೊ ಅದೆಲ್ಲವನ್ನು ಕೂಡ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಅದಾದ ನಂತರ ಅಡ್ಮಿಷನ್ ಪ್ರೂಫ್ ಕೂಡ ಕೇಳುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡೋದಿರುತ್ತೆ. ಸೊ ನಂತರ ನಿಮಗೆ ಇಲ್ಲಿ ಅಪ್ಲೋಡ್ ಪ್ರೂಫ್ ಅಡ್ಮಿಷನ್ ಅಂತ ಕೇಳುತ್ತೆ, ಇದನ್ನು ಕೂಡ ಅಪ್ಲೈ ಮಾಡಬೇಕು. ಸೊ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ ಏನಾದರೂ LIC ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ಪನ್ನು ತೊಗೊಳ್ತಾ ಇದ್ದಾರೆ, ಅದಕ್ಕೆ ನೋ ಅಂತ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಬೋದು. ನೀವೇನಾದರೂ ತೊಗೊಳ್ತಾ ಇದ್ದರೂ ಕೂಡ ನಿಮಗೆ ಇಲ್ಲಿ ಆಪ್ಷನ್ ಇದೆ, ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಸ್ ಅಂತಾರೆ ಎಸ್, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಬೇಕು. ಸೊ ಅದಾದ ನಂತರ ಬೇರೆ ಯಾವುದಾದ್ರೂ ಸ್ಕಾಲರ್ಶಿಪ್ಪನ್ನು ನೀವು ತೊಗೊಳ್ತಾ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅಟ್ ದಿ ಎಂಡ್ ಬಂದುಬಿಟ್ಟು ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮೊಂದು IFSC ಕೋಡ್, ನಿಮ್ಮೊಂದು ಬ್ಯಾಂಕ್ ನೇಮ್, ಬ್ರಾಂಚ್ ನೇಮ್, ಅಕೌಂಟ್ ನಂಬರ್ ಮತ್ತು ಆಧಾರ್ನ ಲಾಸ್ಟ್ 4 ಡಿಜಿಟ್ಸನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇವೆಲ್ಲ ಆದ ನಂತರ ನಿಮಗೆ ಒಂದು ಕನ್ಸೆಂಟ್ ಕೇಳುತ್ತೆ, ಒಂದು ಡಿಕ್ಲರೇಷನ್ನ ನೀವು ಕೊಡಬೇಕಾಗುತ್ತೆ. ಸೊ ಐ ಹಿಯರ್ ಬೈ ಡಿಕ್ಲೇರ್ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ, ನಾನು ಒಂದು ಸ್ಕಾಲರ್ಶಿಪ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಓದಿದ್ದೀನಿ, ಮತ್ತು ಎನಿ ಸ್ಟೇಜ್ ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ಯಾನ್ಸಲ್ ಆದರೆ ನಾನು ಅದಕ್ಕೆ ಲಯಬಲ್ ಇರ್ತೀನಿ ಅನ್ನೋದಂಥ 3 ಒಂದು ಟರ್ಮ್ಸನ್ನು ನೀವು ಮಾಡಿಬಿಟ್ಟು ಸಬ್ಮಿಟ್ ಆಪ್ಷನ್ ಕೊಟ್ಟ ಮೇಲೆ ನಿಮಗೆ ಯುವರ್ ರಿಜಿಸ್ಟ್ರೇಷನ್ ID ಸಕ್ಸಸ್ಫುಲ್ ಅಂತ ನಿಮಗೆ ರಿಜಿಸ್ಟ್ರೇಷನ್ ID ಬರುತ್ತೆ. ಸೊ ಫರ್ದರ್ ನೀವು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರು ಕಾಂಟ್ಯಾಕ್ಟ್ ನಂಬರನ್ನು ಕೊಡ್ತಾರೆ, ಫೋನ್ ನಂಬರ್ನ ಕೊಡ್ತಾರೆ. ಸೊ ಇವೆಲ್ಲವನ್ನು ನೀವು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವು ಸಿಗ್ತೀವಿ. ಥ್ಯಾಂಕ್ ಯು.